ಹಾಯ್ ಗೈಸ್, ಪುರಾತನ ವೀಡಿಯೋಸ್ಗೆ ನಮಸ್ಕಾರ. ನಾನು ನಿಮ್ಮ ಚರನ್ನು. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಇವತ್ತು ವಿದ್ರಾಕ್ಷತ್ರ ಟೆಂಪಲ್ ಹತ್ರ ಬಂದಿದ್ದೀನಿ. ವಿದ್ರಾಕ್ಷತ್ರ ಯಾರು ಕಟ್ಸಿರೋದು, ಅದಕ್ಕೆ ಯಾರು ಓನರ್ ಅಂತ ಡೀಟೇಲಾಗಿ ಹೇಳ್ತೀನಿ. ಮಹಾಭಾರತದಲ್ಲಿ ಬರೋರು ಧೃತರಾಷ್ಟ್ರ ತಮ್ಮ ಆಗಿರೋನೇ ವಿದ್ರ ಅಂತ. ಅವ್ರು ಕಟ್ಸಿರೋ ಟೆಂಪಲೇ ವಿದ್ರಾಕ್ಷತ್ರ ಅಂತ. ವಿದ್ರಾಕ್ಷತ್ರ ನಾರಾಯಣ ಸ್ವಾಮಿ ಟೆಂಪಲ್ ಅಂತ. ಇದು ಟೆಂಪಲ್ಸ್ ಹೆಂಗೆ ಕಟ್ಟಿದ್ದಾರೆ, ಯಾರ್ಯಾರು ಏನೇನು ಮಾಡಿದಾರೋ ಎಲ್ಲ ಹೇಳ್ತೀನಿ, ಡೀಟೇಲಾಗಿ ಹೇಳ್ತೀನಿ. ವಿಡಿಯೋ ಮಾತ್ರ ಸಖತ್ತಾಗಿರುತ್ತೆ. ವಿದುರನಿಗೆ ಮನಶಾಂತಿ ಇಲ್ಲ ಅಂತ ಕೃಷ್ಣ ಹತ್ರ ಹೋಗಿರ್ತಾನೆ. ಸ್ವಾಮಿ, ನನಗೆ ಮನಶಾಂತಿ ಇಲ್ಲ, ಕುರುಕ್ಷೇತ್ರ ಯುದ್ಧದಲ್ಲಿ ನನಗೆ ಮನಶಾಂತಿ ಇರಲ್ಲ, ನಾನು ಎಲ್ಲಿಗೋ ಹೋಗ್ಬೇಕಂತ ಹೇಳ್ತಾನೆ. ಅವಾಗ ಕೃಷ್ಣ ಹೇಳ್ತಾರೆ, ನೀನು ಒಂದು ಟೆಂಪಲ್ ಕಟ್ಕೊಂಡು ಅಲ್ಲೇ ಇರು ಅಂತ. ಆ ಟೆಂಪಲ್ ಕಟ್ಸಿರೋದೇ ಇದು ವಿದ್ರಾಕ್ಷತ್ರ ಟೆಂಪಲ್ ಅಂತ. ಟೆಂಪಲ್ ಮಾತ್ರ ಪುರಾತನ ಟೆಂಪಲ್ಲು, ಸಖತ್ತಾಗಿದೆ. ಟೆಂಪಲ್ ಮಾತ್ರ ಚೆನ್ನಾಗಿದೆ. ನೀವು ಏನನ್ನ ನೋಡಬೇಕಾದ್ರೆ ವಿಸಿಟ್ ಮಾಡಬೇಕಾದ್ರೆ ಗೌರಿಬಿದನೂರಲ್ಲಿ ವಿದ್ರಾಕ್ಷತ್ರದಲ್ಲಿ ಇರೋದು. ಒಳಗಡೆ ಬಂದೆ, ದರ್ಶನ ಮಾತ್ರ ಚೆನ್ನಾಗಿತ್ತು. ದರ್ಶನ ನೋಡ್ತಾ ಮುಂದೆ ದರ್ಶನ ಹೆಂಗಾಗುತ್ತೋ ನೋಡಿ. ನನಗೆ ಭಯ ಆಗ್ತಾಯಿತ್ತು ಬ್ರಾಹ್ಮಣ್ಸ್ ಕೇಳೋಕ್ಕೆ, ಅದಕ್ಕೆ ನಾನು ಏನು ಕೇಳಿಲ್ಲ. ಅವ್ರ ಹತ್ರ ಬೇರೆ ಹತ್ರ ಕೇಳಿದೆ. ನೋಡಿ ಟೆಂಪಲ್ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಟೆಂಪಲ್ ಯಾಕೆ ಕಾಲದ್ದು ಹೆಂಗೆ ಕಟ್ಸಿರೋದಂತ. ಟೆಂಪಲ್ ಮಾತ್ರ ಸಖತ್ತಾಗಿದೆ. ಟೆಂಪಲ್ದು ನೀವು ನೋಡ್ತಾ ಇದ್ದೀರ. ನಾನು ಕುರುಕ್ಷೇತ್ರ ಯುದ್ಧದಲ್ಲಿ ರಕ್ತಪಾತ ಆಗುತ್ತಲ್ಲ, ಆ ರಕ್ತಪಾತದಲ್ಲಿ ಸಾವು ನೋಡಿ ಅವೆಲ್ಲ ನೋಡಿ ಮನಶಾಂತಿ ಇಲ್ಲ ಯಾರಿಗೆ, ವಿದ್ರ ಬಗ್ಗೆ ಎಲ್ಲರಿಗೂ ಗೊತ್ತು, ಸ್ವಲ್ಪ ಗೊತ್ತಿಲ್ಲ ಯಾರಿಗೂ. ವಿದ್ರ ಬಗ್ಗೆ ಮಹಾಭಾರತದಲ್ಲಿ ಅವರು ಬರ್ತಾರೆ. ಸ್ವಲ್ಪ ಜನ ಯಾರಿಗೂ ಗೊತ್ತಿಲ್ಲ ವಿದ್ರ ಅಂದರೆ ಯಾರು ಗೊತ್ತಿಲ್ಲ. ಆದ್ರೂ ಅಯ್ಯಪ್ಪ ಮಹಾಭಾರತದಲ್ಲಿ ಬರ್ತಾನೆ. ಆದ್ರೂ ಅಯ್ಯಪ್ಪಗೆ ಮನಶಾಂತಿ ಸಿಗಲ್ಲ. ಎಲ್ಲಿಗೋದ್ರೂ ತೀರ್ಥಯಾತ್ರೆ ಎಲ್ಲ ಹೋಗ್ತೀನಿ, ಕಾಸಿಗೆ ಎಲ್ಲ ಹೋಗ್ತೀನಿ, ಆದ್ರೂ ಮನಶಾಂತಿ ಅಂಥದ್ದೇ ಸಿಗಲ್ಲ. ಆವಾಗನೇ ಕೃಷ್ಣ ಎಲ್ಪ್ ತಗೊಂಡು ಹಿಂಗೆ ಟೆಂಪಲ್ ಕಟ್ಸೋಕ್ಕೆ ಮಾಡಿರ್ತಾನೆ. ಆ ಟೆಂಪಲ್ಲೇ ವಿದ್ರಾಕ್ಷತ್ರ ಟೆಂಪಲ್. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ನ ಗೌರಿಬಿದನೂರು ತಾಲೂಕು ಹತ್ರ ಇರೋದೇ ವಿದ್ರಾಕ್ಷತ್ರ ಗ್ರಾಮದ ಅಲ್ಲಿರೋದು ವಿದ್ರಾಕ್ಷತ್ರ ಟೆಂಪಲ್ಲು. ವಿದ್ರಾಕ್ಷತ್ರ ನಾರಾಯಣ ಸ್ವಾಮಿ ಟೆಂಪಲ್ ಇದು. ಈ ಟೆಂಪಲ್ ಮಾತ್ರ ಸಖತ್ತಾಗಿದ್ರೆ, ಯಾರ್ಯಾರಿಗೆ ಮಕ್ಕಳಾಗಲ್ಲ, ನಾಗದೋಷ ಅಂತ ಇರುತ್ತಲ್ಲ, ಇಲ್ಲಿಗೆ ಬಂದರೆ ನಾಗದೋಷ ಮಕ್ಕಳು ಯಾರಿಗಾಗಲ್ಲ, ಅವರು ಮಾಡಿಸ್ಕೊಂಡ್ರೆ ಆಗ್ತಾರಂತೆ, ಮಕ್ಕಳಾಗ್ತಾರಂತೆ. ನಾಗದೋಷ ಇದ್ದರೆ ನಾಗದೋಷ ಎಲ್ಲ ಪ್ರಯೋಗ ಆಗುತ್ತಂತೆ. ನನಗೆ ಗೊತ್ತಿಲ್ಲ. ಆದರೂ ನಿಮ್ಗೆ ಏನಾರ ಸಮಸ್ಯೆ ಇದ್ದರೆ ಇಲ್ಲಿಗೆ ಇದು ಮಾಡಿ. ಟೆಂಪಲ್ ಮಾತ್ರ ಸಖತ್ತಾಗಿದೆ. ಎಲ್ಲ ಪುರಾತನ ಟೆಂಪಲ್ಲೇ. ಎಲ್ಲ ಪುರಾತನ ಟೆಂಪಲ್ಸ್ ಇದ್ದರೂ ನಾನು ಮಾಡ್ತೀನಿ. ನಿಮ್ಮ ಸಪೋರ್ಟಿಂಗ್ ಬೇಕು ನನಗೆ. ಅಶೋಕ ಚಕ್ರ ಅಂತ ಇಲ್ಲಿದೆ, ಅಶೋಕ ಮರ ಅಂತ. ಆ ಮರಕ್ಕೂ ಪೂಜೆ ಮಾಡ್ತಾರಂತೆ. ಅದು ಮರ ಇನ್ನೂ ಪೂಜೆ ಮಾಡ್ತಾರಂತೆ. ಪೂಜೆ ನಾನು ಆಮೇಲೆ ತೋರಿಸ್ತೀನಿ. ಇನ್ನು ಟೆಂಪಲ್ ಮಾತ್ರ ಸಖತ್ತಾಗಿದೆ. ನಿಮ್ಗೆ ಏನನ್ನ ದೋಷ ಇದ್ದರೆ ಇದಿದ್ರೂ ಇಲ್ಲಿ ಹೋಗುತ್ತಂತೆ. ಯಾಕಂದರೆ ನಮ್ಮ ಪುರಾತನ ಟೆಂಪಲ್ಸ್ದು ಜಾಸ್ತಿ ಚರಿತ್ರೆ ಇರುತ್ತೆ, ಅದಕ್ಕೆ ನಾನು ಮಾಡೋದು. ಟೆಂಪಲ್ ಮಾತ್ರ ಸಖತ್ತಾಗಿದ್ರೆ. ಮಹಾಭಾರತದಲ್ಲಿ ದೊಡ್ಡದು ಅಶ್ವತ್ಥ ವೃಕ್ಷ ಅಂತ ಮರ ಸಿಗುತ್ತೆ. ಆ ಮರಕ್ಕೆ ಮೊನ್ನೆ ಏನೋ ಮಳೆಗಾಲದಲ್ಲಿ ಬಿದ್ದೋಗಿದೆ, ಆದ್ರೂ ಇವಾಗ ಪೂಜೆ ಮಾಡ್ತಾಯಿದ್ದಾರೆ. ಆ ಮರ ಜಾಸ್ತಿ ದೊಡ್ಡದಂದರೆ ಅದಕ್ಕೆ ಪೂಜೆ ಮಾಡ್ತಾರೆ. ಆ ಮರನೂ ಚೆನ್ನಾಗಿದೆ. ಇಲ್ಲಿ ಗೋಮಾತೆ ಎಲ್ಲ ಇದ್ದಾವೆ, ಗೋಮಾತೆಗಳು, ಹಸುಗಳು, ಏನೇನೋ ಇದ್ದಾವೆ. ಟೆಂಪಲ್ ಮಾತ್ರ ಸಖತ್ತಾಗಿದೆ. ನಿಮ್ಗೆ ಏನಾನ ದೋಷ ಅಂತ ಇದ್ದರೆ ನೀವು ಇಲ್ಲಿ ಬಂದು ಮಾಡ್ಕೊಂಡು ಹೋಗ್ರಿ. ಇಲ್ಲಿ ಒಂದೊಂದು ವಿಗ್ರಹದಲ್ಲಿ ಒಂದೊಂದು ದೇವರು ಇರ್ತಾರಂತೆ. ನನಗೇನು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಟೆಂಪಲ್ ಮಾತ್ರ ಚೆನ್ನಾಗಿದ್ರೆ, ನಿಮ್ಗೇನನ್ನ ಇದ್ದಿದ್ರೆ ಇಲ್ಲಿ ದೇವ್ರು ಹಿಡಿದ್ರೆ ನಾಗಲಮ್ಮ ಅದು ಒಳ್ಳೇದು ಅಂತ ದೊಡ್ಡವ್ರು ಹೇಳ್ತಾರೆ. ನನಗೇನು ಗೊತ್ತಿಲ್ಲ. ಇಲ್ಲಿ ಎಲ್ಲರೂ ನಿಮ್ಗೇನನ್ನ ಸಮಸ್ಯೆ ಇರುತ್ತಲ್ಲ, ಸಮಸ್ಯೆ ಇರೋರೆಲ್ಲ ಇಲ್ಲಿ ಬಂದು ನಾಗಲಮ್ಮಗೆ ವಿಗ್ರಹ ತಗೊಂಡು ಇಲ್ಲಿ ವಿಗ್ರಹನೂ ಪ್ರಶಸ್ತಿ ಮಾಡ್ತಾರಂತೆ. ಪ್ರಶಸ್ತಿ ಮಾತ್ರ ಅವ್ರಿಗೆ ಏನು ಸಮಸ್ಯೆ ಇದ್ರೂ ಅದು ಹೋಗುತ್ತೆ. ನಾನು ಹೇಳ್ದೆ ಅಶೋಕ ಮರ ಅಂತ, ಅದೇ ಮರ. ಆ ಮರ ಮಾತ್ರ ಸಖತ್ತಾಗಿದೆ ನೋಡಿ. ಗೋಮಾತೆಗಳು ಎಲ್ಲ ಇದ್ದಾವೆ, ಸುತ್ತಮುತ್ತ ಗೋಮಾತೆ ಎಲ್ಲ ಇದ್ದಾವೆ. ಇವಾಗ ನಾಗಲಮ್ಮ ಹತ್ರಕ್ಕೆ ಹೋಗ್ತಾಯಿದ್ದೀನಿ. ನಾನು ಪೂಜೆ ಮಾಡ್ಕೊಂಡು ದರ್ಶನ ಎಲ್ಲ ಚೆನ್ನಾಗೈತೆ ನನಗೆ. ಮುಂದೇನು ನೋಡ್ತಾ ಇದ್ದೀರಲ್ಲ, ಟೆಂಪಲ್ ಮಾತ್ರ ಸಖತ್ತಾಗಿದೆ. ಚೌರ್ಯ ಕಾಲದಲ್ಲಿ ಈ ನಿರ್ಮಾಣ ಆಯಿತು ಈ ಟೆಂಪಲ್ಲು. ಆವಾಗ ಮೊನ್ನೆ ಇವಾಗ ಜಾಸ್ತಿ ಅಧ್ವಾನಾಗಿತ್ತು ಟೆಂಪಲ್ಲು. ಯಾಕಂದರೆ ಇವಾಗ ಸರಿ ಮಾಡಿದ್ದಾರೆ. ಆವಾಗ ಏನು ಇರಲಿಲ್ಲ, ಇಂಥವು ಇಟ್ಟಿಗೆ ಅಂತ ಏನು ಇರಲಿಲ್ಲ. ಆದ್ರೂ ಇವಾಗ ಸರಿ ಚೆನ್ನಾಗಿ ಮಾಡಿದ್ದಾರೆ ಟೆಂಪಲ್ಲು. ಅವಾಗ ಚೆನ್ನಾಗಿಲ್ಲ, ಜಾಸ್ತಿ ಚೆನ್ನಾಗಿಲ್ಲ ಅಂತಾರೆ. ಇವಾಗ ನಿರ್ಮಾಣ ಮಾಡಿದ್ದಾರೆ. ಚೋಳ ಕಾಲದಂದರೆ ನಮ್ಗೆ ಗೊತ್ತಾಗಬೇಕಲ್ಲ, ಚೋಳ ಕೃಷ್ಣರಾಜ ಒಡೆಯವರು ಎಂಥ ಕಾಲದಲ್ಲಿ ಟೆಂಪಲ್ ಇದೆ ಅಂದರೆ
ಆನ್ಸಪ್ ಈ ಟೆಂಪಲ್ಗೆ ಆನ್ಸಪ್ ಮಾಡ್ತಾಯಿದ್ದೀನಿ. ನನಗೂ ಟೆಂಪಲ್ ಮಾತ್ರ ಸಖತ್ತಾಗಿದೆ. ನಿಮಗೆ ಏನು ಸಮಸ್ಯೆ ಇದ್ರೂ ಏನು ಸಮಸ್ಯೆ ಇದ್ರೂ ಇಲ್ಲಿಗೆ ಹೋಗಿ ಪ್ರಯೋಗ ಮಾಡಿಸ್ಕೊಳ್ಳಿ. ನೀವು ನಿಜ ಏನೂ ಆಗಲ್ಲ, ನಿಮಗೆ ಏನಿದ್ರೂ ಇಲ್ಲಿ ಆಗುತ್ತೆ. ನಾಗದೋಷ ನಿಮ್ಮ ಮನೇಲಿ ಯಾರನ್ನ ಚೆನ್ನಾಗಿಲ್ಲ ಅಂದರೆ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋದರೆ ಒಳ್ಳೇದಂತಾರೆ. ನನಗೆ ಏನು ಚೆನ್ನಾಗಿಲ್ಲ ಅಂದರೂ ನನಗೂ 2 ಕಿತ ಕರ್ಕೊಂಡು ಹೋಗಿದ್ರು. ನನಗೆ ಆರೋಗ್ಯವಾಗಿ ಚೆನ್ನಾಗಿದ್ದೀನಿ. ಟೆಂಪಲ್ ಮಾತ್ರ ಸಖತ್ತಿಗಿರುತ್ತೆ. ಇನ್ನೂ ವೀಡಿಯೋಸ್ ಮುಂದೆ ಆಂಟಿ ಇದ್ದಾರೆ. ಮುಂದೆ ಆ ಆಂಟಿ ಟೆಂಪಲ್ ಬಗ್ಗೆ ಏನು ಹೇಳ್ತಾರೋ ಗೊತ್ತಿಲ್ಲ. ಟೆಂಪಲ್ ಬಗ್ಗೆ ಕೇಳೋಣ ಬನ್ನಿ, ಏನಿದೆಯೋ ಚರಿತ್ರೆ ಕೇಳಿದ್ಮೇಲೆ ಅಜ್ಜಿ ಆಂಟಿ ಇಲ್ಲಿ ದೇವರಿದ್ದಾರಲ್ಲ, ఆ తెలుగునా ఇత దేవుడు నాకు ఏమన్నా మొక్కు ఉంటే ఇత వెళ్ళిపోతాయనా ఇన్ని పెట్టి నీ దగ్గర ఏమన్నా ఉంటే మొక్కుని ఏమన్నా దర్శనం ఉండి లేకేసి కాదండి. ఇక్కడంతా జాస్తి నాగలు ఉన్నాయి కదా, వాళ్ళు పెట్టించినదే ఏమి దేవుడు అంతా పెట్టిండే వాళ్ళే. అదే మొక్కులు ఉంటారు కదా అట్లా మొక్కులు ఉంటాయా? ఇప్పుడు మీరు పెట్టాలనుకుంటారు, మొక్కుంటారు, పెడతారు. ఇప్పుడు మా వాళ్ళు పెట్టినారు, అట్లా పెట్టేవాళ్ళు అంతా ఊర్లోనే మనోళ్ళే, అంటే సామాన్లు ఏం కాదు. అంటే ఇత మూవీ తీసినారంట కదా, ఆ మూవీ అది ఈడ మూవీ ఏం తీసినారబ్బా అదైతే నాకు తెలుసు. పిక్చర్ తీసినారంట కదా ఈడ ఎప్పుడో తీసినారు, ఇప్పుడు ఏం లేదు. అప్పుడు తీసినారు ఎప్పుడో మనకు చాలా ముందు తీసినారు. జాస్తి పురాతన టెంపుల్ కదా అంటే అంటే బాగా కట్టుకుని దేవుడు. ఇప్పుడు నువ్వు టెంకాయ కొట్టుకుంటావా? కొట్టుకుంటే మనం నాగలను కడిగినావా? కడిగితివా? ఎక్కడ కడిగినావు? అక్కడ నాగల పక్కల ఉంది, అట్లా కడిగినావా? ఎవరెవరు వచ్చినారు మీరు? నేను మా ఆయన గారు. అవునా, అట్లా చేసుకోండి, మంచిది. ಆ ದೊಡ್ಡವರು ಏನೇನು ಹೇಳಿದ್ರು ಕೇಳಿಸ್ಕೊಂಡ್ರಲ್ಲ ನೀವೂ. ಇಲ್ಲಿ ಪುರಾತನ ಏನೇನು ಇದೆಯೋ ಎಲ್ಲ ನಮ್ಮ ನಿಜಾನೇ. ಇಲ್ಲಿ ಚರಿತ್ರೆ ಎಲ್ಲ ಇದ್ದಾವೆ, ಅದೆಲ್ಲ ನಾನು ಹೇಳಿದ್ದೀನಿ. ನಾನೇನು ಹೇಳೋಕ್ಕೆ ಏನಿಲ್ಲ, ಹೇಳೋಕ್ಕೂ ಏನಿಲ್ಲ. ಇಲ್ಲಿ ಮೂವೀಸು ಎಲ್ಲ ತೆಗ್ದಿದ್ದಾರೆ, ಇಲ್ಲಿ ಶೂಟಿಂಗ್ ಅಂತ ಎಲ್ಲ ತೆಗ್ದಿದ್ದಾರೆ. ನಿಮ್ಮಿಂದ ನಾನು ಏನು ಕೇಳಲ್ಲ, ನಿಮ್ಮ ಸಪೋರ್ಟಿಂಗ್ ಮಾತ್ರ ನಾನು ಕೇಳ್ತೀನಿ. ನಿಮ್ಮಿಂದ ನನಗೆ ಸ್ವಲ್ಪ ಸಪೋರ್ಟಿಂಗ್ ಬೇಕು. ನಾನೇ ಇಂಥ ವೀಡಿಯೋಸ್ ಮಾಡ್ತಾ ಇರ್ತೀನಿ, ಯಾವಾಗೂ ಮಾಡ್ತೀನಿ ಇಂಥ ವೀಡಿಯೋಸು. ಪುರಾತನ ಟೆಂಪಲ್ಸ್ ಮಾಡ್ತಾನೆ ಇರ್ತೀನಿ ನಾನು. ನಿಮ್ಮ ಸಪೋರ್ಟಿಂಗ್ ಇದ್ದರೆ ನಾನು ಎಂಥ ವೀಡಿಯೋಸ್ ಮಾಡೋಕ್ಕೂ ನನಗೆ ಇದು ಇರುತ್ತೆ. ನಿಮ್ಮ ಸಪೋರ್ಟಿಂಗ್ ಇರಬೇಕು. ನೋಡ್ತಾ ಇದ್ರಾಗೋ ಮತ್ತು ಎಲ್ಲ ಮಾಡ್ಕೊಂಡು ನಾನು ಮನೆಗೆ ಹೋಗ್ತಾಯಿದ್ದೀನಿ. ದರ್ಶನ ಮಾತ್ರ ಚೆನ್ನಾಗಿತ್ತು, ನನಗೆ ದರ್ಶನ ಮಾತ್ರ ಚೆನ್ನಾಗಿತ್ತು. ನೋಡ್ತಾಯಿದ್ದೆ ಸುತ್ತಮುತ್ತ ಚೆನ್ನಾಗಿದೆ. ಏನು ಮಾರ್ಚಿಗೆ ಜಾಸ್ತಿ ತೇರಾಗುತ್ತಂತೆ, ಜಾತ್ರೆ ಆಗುತ್ತಂತೆ ಮಾರ್ಚಿಗೆ ನನಗೂ ಗೊತ್ತಿಲ್ಲ. ಮಾರ್ಚಿಗೆ ಮಾತ್ರ ಜಾತ್ರೆ ಆಗುತ್ತಂತೆ ಹೇಳಿದ್ರು ನನಗೆ. ನೋಡಿ ಹಿಂಗೆ ಪೂಜೆ ಮಾಡಿಕೊಂಡು ನಾನು ಹಿಂಗೆ ಮನೆಗೆ ಹೋಗ್ತೀನಿ. ದರ್ಶನ ಮಾತ್ರ ಚೆನ್ನಾಗೈತಿ. ನಿಮ್ಮ ಸಪೋರ್ಟಿಂಗ್ ನನಗೆ ಬೇಕೇ ಬೇಕಂತ ಕೇಳ್ತಾಯಿದ್ದೀನಿ. ನಿಮ್ಮ ಸಪೋರ್ಟಿಂಗ್ ಬೇಕೇ ಬೇಕು. ಪ್ಲೀಸ್ ಸಪೋರ್ಟಿಂಗ್, ಪ್ಲೀಸ್ ಗಾಯ್ಸ್.